ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನನ್ನಲ್ಲೊಂದು ಕಾಳಜಿ ಕಾಣುತ್ತಲ್ಲ, ಅದ್ ನೋಡಕ್ಕೆ ಒಂದ್ ಚಂದ. ಪ್ರಶ್ನೆ ಮಾಡೋರಿದ್ದಾಗ್ಲೇ ನಾವು ಅಲರ್ಟ್ ಆಗಿರೋಕ್ ಸಾಧ್ಯ. ಅಂದ್ರೆ ನೀವ್ ಹೇಳ್ತಾ ಇರೋದು ಮನೇಲಿ ಅಪ್ಪ ಅಣ್ಣ ಇಲ್ಲ ಅಂತಂದ್ರೆ ದಾರಿ ತಪ್ತಾರೆ ಅಂತನಾ? ದಾರಿ ತಪ್ತಾರೆ ಅಂತ ಅಲ್ಲ, ನಾವು ತಪ್ಪೆಜ್ಜೆ ಇಟ್ಟಾಗ ಎಚ್ಚರಿಸ್ತಾರೆ. ಅವಾಗ ನಾವು ಎಚ್ಚೆತ್ಕೊಂಡ್ಬಿಟ್ರೆ ಯಾವ ಅನಾಹುತನೂ ಆಗಲ್ಲ. ಈಗ ನೀವು ನಮ್ಮ ಮನೆಗ್ ಬಂದಿರೋದ್ರಿಂದ ಏನ್ ಅನಾಹುತ ಆಯ್ತು? ಅನಾಹುತ ಅಂತ ಅಲ್ಲ, ಅನ್ಪ್ರೊಫೆಷನಲ್ ಆಗಿ ಬಿಹೇವ್ ಮಾಡ್ತಿದ್ಯಾ ಅಂತ ಎಚ್ಚರಿಸ್ತಾ. ಕೆಲ್ಸಕ್ಕೆ ಹೋದ್ರೆ ಕೆಲಸ ಮಾತ್ರ ನೋಡ್ಬೇಕು, ಬೇರೆ ಏನೋ ನೋಡ್ಬಾರ್ದು ಅಂತ ಪಾಪ ತಿಳಿಸಿ ಹೇಳ್ತಿದ್ದ. ನೋಡಿ, ಕಾಳಜಿಯಿಂದ ಅವ್ರ ಪ್ರಶ್ನೆ ಕೇಳೋದು ಅವ್ರ ಕರ್ತವ್ಯ. ನಾವು ಆ ಸಿಚುವೇಶನ್ನ ನೀಟಾಗಿ ಬಿಡಿಸಿ ಅವ್ರಿಗೆ ಅರ್ಥ ಆಗೋ ಥರ ಹೇಳ್ಬಿಟ್ರೆ ಅವಾಗ ಯಾವ ಪ್ರಾಬ್ಲಮ್ ಇರಲ್ಲ ಅಲ್ವಾ? ಹಲೋ, ಅದು ನನಗಂತೂ ತುಂಬ ಆಶ್ಚರ್ಯ ಆಗ್ತಿದೆ ನೀನು ಕಾಲ್ ಮಾಡಿದ್ದು. ಕೃಷ್ಣ ಅವರೇ, ನಿಮ್ಮಿಂದ ಒಂದು ಸಹಾಯ ಆಗಬೇಕಿತ್ತು. ಚಿತ್ರ, ಏನು ಸಹಾಯ? ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು. ಗೌತಮ್ ಹುಷಾರಾಗಿದ್ದಾರೆ ತಾನೆ? ಹಾ, ಚೆನ್ನಾಗಿದ್ದಾರೆ. ಮನೇಲಿ ಏನಾದರೂ ಸಮಸ್ಯೆ? ಇಲ್ಲ. ಅಲ್ಲ, ಇವಾಗ ನೀವು ಎಲ್ಲಿದ್ದೀರಾ ಹೇಳಿ? ಮನೇಲೇ ಇದ್ದೀನಿ. ನೀನು ಫೋನ್ ಮಾಡಿರೋದು ಗೌತಮ್ಗೆ ಅನುಮಾನ ತರಿಸ್ಬೋದು, ತಿರ್ಗಾ ಸಮಸ್ಯೆಗೆ ದಾರಿ ಮಾಡಿಕೊಟ್ಟಂಗಾಗುತ್ತೆ. ಇವೆಲ್ಲ ಬೇಕಾ ನಮಗೆ? ಇದೇ ಸಮಸ್ಯೆ ಕೃಷ್ಣ ಅವರೇ. ದಿನ ನಮ್ಮ ಮನೆಯಲ್ಲಿ ಒಂದಿನ ಆದ್ರೆ ತಡ್ಕೋಬಹುದು, ಒಂದ್ಸಲ ಆದ್ರೆ ಸುಮ್ಮನಾಗ್ಬೋದು. ಆದ್ರೆ ಇದು ಪದೇ ಪದೇ ಮಿತಿ ಮೀರಿ ಹೋಗ್ತಿದೆ. ಅದಕ್ಕೇನೆ ನಾನು ಅತ್ತೆ ಸೇರಿ ಒಂದ್ ದಾರಿ ಕಂಡು ಹಿಡ್ದಿದೀವಿ. ಗುಡ್, ಒಳ್ಳೇದಾಯ್ತು. ಹಂಗಾದ್ರೆ ಇನ್ಮೇಲೆ ನಿಮ್ಗೆ ಆ ತೊಂದರೆ ಇಲ್ಲ ಅಂತ ಆಯ್ತಲ್ಲ? ತೊಂದ್ರೆ ಇಲ್ಲ ಅಂತಲ್ಲ, ತೊಂದ್ರೆ ಆಗ್ಬಾರ್ದು ಅಂತ. ನೀನ್ ಏನ್ ಹೇಳ್ತಿದ್ಯೋ ನಿಜ ನನಗೆ ಅರ್ಥ ಆಗ್ತಿಲ್ಲ. ಗೌತಮ್ ಅವ್ರನ್ನ ಡಾಕ್ಟರ್ ಹತ್ರ ತೋರ್ಸೋಣ ಅಂತ. ಒಂದೊಳ್ಳೆ ಸೈಕಿಯಾಟ್ರಿಸ್ಟ್ ಹತ್ರ ತೋರ್ಸಿದ್ರೆ ಎಲ್ಲ ಸರಿ ಹೋಗ್ಬೋದು ಅಂತ. ಸೈಕಿಯಾಟ್ರಿಸ್ಟಾ? ಹೌದು. ಗೌತಮ್ ಅವರು ಹೇಗ್ ಮಾತಾಡ್ತಾರೆ, ಹೇಗ್ ನಡ್ಕೋತಾರೆ ಅಂತ ನಿಮ್ಗೂ ಚೆನ್ನಾಗ್ ಗೊತ್ತು. ಅವ್ರ ನಡವಳಿಕೆಯಿಂದ ನಾವೆಲ್ಲರೂ ಎಷ್ಟು ನೊಂದಿದ್ದೀವಿ ಅನ್ನೋದು ನಿಮ್ಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇದು ಸೈಕಲಾಜಿಕಲ್ ಪ್ರಾಬ್ಲಮ್ ಅಲ್ಲ, ತನ್ನ ಹೆಂಡತಿ ಮೇಲೆ ಇಟ್ಟಿರೋ ಪೊಸೆಸಿವ್ನೆಸ್ ಇದು. ಪಾಪ ಅದಕ್ಕವರು ಹಂಗೆ ನಡ್ಕೋತಿರ್ಬೋದು. ಆ ಪೊಸೆಸಿವ್ನೆಸ್ನ ಎಕ್ಸ್ಟ್ರೀಮಿಟಿನೇ ಹುಚ್ಚು ಅಂತಾರೆ ಅಲ್ವಾ? ಅವ್ರು ಹುಚ್ಚರಾಗಿರೋದ್ರಿಂದ ನಮ್ಮನ್ನೆಲ್ಲರೂ ಹುಚ್ಚರು ಮಾಡ್ತಿದ್ದಾರೆ, ನಾವ್ ಅದರಿಂದ ಸಾಯ್ತಿದೀವಿ. ಕೃಷ್ಣ ಅವರೇ, ಈ ವಿಷಯದಲ್ಲಿ ನೀವು ನಮಗ್ ಸಹಾಯ ಮಾಡಿದ್ರೆ ತುಂಬಾನೇ ಉಪಕಾರ ಆಗುತ್ತೆ. ಸರಿ ಚಿತ್ರ, ನನ್ನಿಂದ ಏನು ಸಹಾಯ ಆಗ್ಬೇಕು ಹೇಳು. ನನ್ನಿಂದ ನಿಮ್ಮಿಬ್ರಿಗೂ ಹೆಲ್ಪ್ ಆಗುತ್ತೆ ಅಂದ್ರೆ ಖಂಡಿತ ಸಹಾಯ ಮಾಡ್ತೀನಿ. ಕೃಷ್ಣ ಅವರೇ, ನಿಮಗ್ ಗೊತ್ತಿರೋ ಯಾವ್ದಾದ್ರು ಸೈಕಿಯಾಟ್ರಿಸ್ಟ್ ಡಾಕ್ಟರ್ ಇದ್ರೆ ಸ್ವಲ್ಪ ಹೇಳ್ತೀರಾ? ಸೈಕಿಯಾಟ್ರಿಸ್ಟಾ? ಕೃಷ್ಣ ಅವರೇ, ನಿಮ್ಗೇನೋ ಅಭ್ಯಂತರ ಇಲ್ಲ, ನೀವು ಫ್ರೀ ಇದ್ರೆ ನಾನು ನಿಮ್ಮನ್ನು ಭೇಟಿ ಮಾಡ್ಬೋದಾ? ಅಯ್ಯೋ, ಅದಕ್ಕೇನಂತೆ, ಖಂಡಿತ ಭೇಟಿ ಮಾಡೋಣ. ಎಲ್ಲಿಗೆ ಬರಲಿ? ನೀನೇನು ಬರೋದು ಬೇಕಾಗಿಲ್ಲ, ನಾನೇ ಬರ್ತೀನಿ. ಹೇಳು, ಎಲ್ಲಿಗೆ ಬರಬೇಕು? ಸರಿ ಚಿತ್ರ, ನಾನು ಈಗಲೇ ಹೊರಡ್ತೀನಿ. ಸರಿ ಕೃಷ್ಣ ಅವರೇ. ಅದು ಚಿತ್ರ ಅಂತ, ನಮ್ಮ ಅತ್ತಿಗೆ ತಂಗಿ. ಲವ್ ಮಾಡ್ತಿದ್ವಿ ಅಂತ ಹೇಳಿದ್ನಲ್ಲ. ಹಾ ಸರ್. ಅಂದರೆ ಇವಾಗ ನನ್ನ ಪಾಡಿಗೆ ನಾನು ಇದ್ದೀನಿ. ಅವಳಿಗೆ ಟ್ವಿನ್ಸ್ ಮಕ್ಕಳಾಗಿದೆ, ತುಂಬ ಚೆನ್ನಾಗಿದ್ದಾರೆ. ಆದರೆ ಅವ್ರ ಗಂಡಂದೇ ಸ್ವಲ್ಪ ಸಮಸ್ಯೆ ಜಾಸ್ತಿ. ಪಾಪ ಒಳ್ಳೆ ಮನುಷ್ಯನೇ, ಆದರೆ ಅನುಮಾನ ಸ್ವಲ್ಪ ಜಾಸ್ತಿ. ಇದನ್ನ ನೀವು ಹಿಂದಿನ ಒಂದ್ಸಲ ಹೇಳ್ದಾಗಿತ್ತು ಸರ್. ಹೌದಾ? ಅದು ಯಾವ್ಯಾವ ಟೈಮಲ್ಲಿ ಯಾರ್ಯಾರ ಹತ್ರ ಏನೇನು ಹೇಳಿದ್ದೀನೋ ಬಿಡಿ. ಯಾರನ್ನ ಭೇಟಿ ಮಾಡ್ಬೇಕು ಅಂತ ಹೇಳಿದ್ರು? ಗಂಡನ್ನ ಸೈಕಿಯಾಟ್ರಿಸ್ಟ್ ಹತ್ರ ತೋರಿಸಿದ್ರೆ ಸರಿಯಾಗ್ಬೋದೇನೋ ಅಂತ ಪಾಪ ಅನ್ಕೋತಿದ್ದಾರೆ. ಅದಕ್ಕೆ ಯಾರಾದರೂ ಇದ್ರೆ ಸಜೆಸ್ಟ್ ಮಾಡಿ ಅಂತಲೂ ಹೇಳ್ತಿದ್ದಾರೆ. ಅದಕ್ಕೆ ನನ್ಗೆ ಗೊತ್ತಿರೋರೊಬ್ರು ಇದ್ದಾರೆ, ಅಲ್ಲಿಗೆ ಹೋಗಿ ಬರೋಣ ಅಂತ ಹೊರಟಿದ್ದೀನಿ. ಸರ್, ಒಂದ್ ನಿಮಿಷ. ನಿಮ್ಗೆ ಸೈಕ್ಯಾಟ್ರಿಸ್ಟ್ ಗೊತ್ತಿದಾರಲ್ವಾ? ಗೊತ್ತಿದ್ದಾರೆ, ಆದರೆ ಅಷ್ಟು ಪರಿಚಯ ಇಲ್ಲ. ಈಗ ಹೋಗೋದೇನು ನೋಡ್ತೀನಿ ರೀ. ನಾನೇನಾದ್ರೂ ಸಜೆಸ್ಟ್ ಮಾಡ್ಲಾ? ಏಯ್, ಒಳ್ಳೇದೇ, ಧಾರಾಳವಾಗಿ ಮಾಡ್ಬೋದು. ನಮ್ ತಂದೆ ಫ್ರೆಂಡ್ ಒಬ್ರಿದ್ದಾರೆ, ಅವರು ಸೈಕ್ಯಾಟ್ರಿಸ್ಟೇ, ಒಳ್ಳೆ ಡಾಕ್ಟರ್. ಕೌನ್ಸಿಲಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅಯ್ಯೋ, ವೆರಿ ಗುಡ್. ನಾನು ನೋಡ್ರಿ ಬೆಣ್ಣೆ ಕೈಯಲ್ಲಿ ಇಟ್ಕೊಂಡು ತುಪ್ಪು ಕಲಿತಾ ಇದ್ದೀನಲ್ಲ. ಥ್ಯಾಂಕ್ ಯು ಸೋ ಮಚ್.
ನಿಮ್ಮಿಂದ ಚಿತ್ರನ್ ಗಂಡ ಚೆನ್ನಾಗಿದ್ರೆ ಸಾಕು. ಹಾಗಾದ್ರೆ SG ಹಾಸ್ಪಿಟಲ್ ಹತ್ರ ಚಿತ್ರ ಅವ್ರನ್ನ ಬರೋದಕ್ಕೆ ಹೇಳಿ. ಹಾಂ, SG ಹಾಸ್ಪಿಟಲ್. ಹಾಂ ಚಿತ್ರ, ಹೇಳಿ ಕೃಷ್ಣ ಅವರೇ. SG ಹಾಸ್ಪಿಟ್ಲ್ ಹತ್ರ ಬರೋಕ್ಕಾಗುತ್ತಾ ನೀನು? ಹಾ ಸರಿ. ಅಲ್ಲಿಗೆ ಬಾ, ನಾನು ಬರ್ತೀನಿ. ಸರಿ ಆಯ್ತು. ಅತ್ಗೆ ಹೇಳ್ ಸ್ನೇಹ. ನೀವು ಮುದ್ಕಿನ ಅರ್ಚನಾತ್ಗೆ ಮನೆ ಕಳ್ಸಿದ್ರಾ? ನೀವಿಬ್ರು ಮಾತಾಡ್ತಿರೋದನ್ನ ನಾನು ಕೇಳಿಸ್ಕೊಂಡೆ. ನಾನೇನ್ ಕಳಿಸ್ಲಿಲ್ಲ, ಅವರೇ ಹೋಗ್ ಬರ್ತೀನಿ ಅಂತ ಹೇಳೋದ್ರು. ಹೀಗೆ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ ಅತ್ಗೆ. ಆದ್ರೆ ನೀವು ಮುದ್ಕಿಗೆ ಬೇಡ ಅನ್ಬೇಕಿತ್ತು. ಯಾಕೆ ಸ್ನೇಹ? ನೋಡಿ, ಮುಗ್ದೋಗಿರೋ ವಿಷಯನ ಮತ್ತೆ ಮತ್ತೆ ಯಾಕೆ ಕೆದಕ್ಬೇಕು? ಅಮ್ಮ ನಿಮ್ ಬಗ್ಗೆ ಹೇಳಿದ್ದು ನಿಮ್ಮಪ್ಪನ ಹತ್ರನೇ ತಾನೆ. ಇದನ್ನ ನೀವು ಮಾವಂಗೆ ಬೇರೆ ಯಾವಾಗ್ಲಾದ್ರೂ ತಿಳಿಸಿ ಹೇಳ್ಬೋದಿತ್ತಲ್ವಾ ಅತ್ಗೆ? ಈಗ ನೋಡಿ, ಮುದ್ಕಿ ಅರ್ಚನಾ ಅತ್ಗೆ ಮನೆಗೆ ಹೋಗಿ ಈ ವಿಷಯ ತೆಗಿಯೋದು, ಮುಗ್ದೋಗಿರೋ ಮುರಳಿ ಮಾವಿನ ವಿಷಯ ಎಲ್ಲ ಎದ್ದು ಬೇಕಾ ಇವೆಲ್ಲ? ಅಮ್ಮನ ಬಗ್ಗೆ ನಿಮಗ್ ಗೊತ್ತಿಲ್ವಾ? ಅವಳು ಬದ್ಲಾಗೋದಿಲ್ಲ ಅತ್ಗೆ. ಈ ನಡುವೆ ಯಾಕೋ ನೀವೇ ಸ್ವಲ್ಪ ಬದ್ಲಾಗ್ತಿದ್ದೀರಾ ಅನ್ನಿಸ್ತಿದೆ. ಇದನ್ನು ನಿಮಗ್ ತಪ್ಪಾಗಿ ತಿಳ್ಕೊಂಡು ಅಥವಾ ನಿಮಗ್ ಟೋನ್ ಕೊಡ್ಬೇಕಂತಾನೋ ಹೇಳ್ತಿಲ್ಲ ಅದ್ಕೆ. ಎಲ್ ನಿಮ್ ನೆಮ್ಮದಿನ ನೀವೇ ಕೆಡಿಸ್ಕೋತಿರೋ ಅಂತ ಹೇಳ್ತಿದ್ದೀನಿ ಅಷ್ಟೆ. ಮುದ್ಕಿಗೆ ನೀವ್ ಸ್ವಲ್ಪ ಜಾಸ್ತಿನೇ ಸಲ್ಗೆ ಕೊಡ್ತಿದ್ದೀರಾ ಅನ್ನಿಸ್ತಿದೆ. ನೋಡು ಸ್ನೇಹ, ಮೇಲಿಂದ ನೀನ್ ಹೇಳ್ತಿರೋದು ಸರಿ ಅಂತಾನೆ ಅನ್ನಿಸ್ತಿದೆ. ಆದ್ರೆ ನನ್ ಪರಿಸ್ಥಿತಿಲ್ ನಿನ್ ಯೋಚನೆ ಮಾಡು. ನೋಡು, ಯಾರ್ ಏನ್ ಬೇಕಾದ್ರೂ ಹೇಳ್ಕೊಳ್ಳಿ, ಆದ್ರೆ ನಮ್ಮಪ್ಪ ನನ್ ಬಗ್ಗೆ ತಪ್ಪು ತಿಳ್ಕೊಳ್ಳೋದ್ನ ನನ್ನಿಂದ ಸಹಿಸ್ಕೊಳಕ್ ಆಗಲ್ಲ ಸ್ನೇಹ. ಒಂಚೂರಾದ್ರೂ ನನ್ನ ಉದ್ದೇಶ ಏನು ಅನ್ನೋದು ನಿನಗೆ ಅರ್ಥ ಆಗ್ತಿದ್ಯಾ? ನಮ್ಮಪ್ಪ ನನ್ನನ್ ತಪ್ಪಾಗಿ ತಿಳ್ಕೋಬಾರ್ದು ಅಷ್ಟೇ. ಅವ್ರಿಗೆ ನಿಜ ಏನು ಅನ್ನೋದು ಗೊತ್ತಾಗ್ಬೇಕು. ಇದ್ರಲ್ಲಿ ತಪ್ಪೇನಿದೆ ಸ್ನೇಹ? ಇದ್ರಲ್ಲಿ ತಪ್ಪಿದೆ ಅಂತ ನಾನು ಹೇಳ್ತಿಲ್ಲ ಅದ್ಕೆ. ನೀವ್ ಹೇಳೋದೆಲ್ಲ ಸರಿನೇ, ಆದ್ರೆ ಈ ವಿಷಯನೆಲ್ಲ ನೀವೇ ನಿಮ್ಮ ಅಪ್ಪನ ಹತ್ರ ಹೇಳ್ಬೋದಿತ್ತಲ್ವಾ? ಮುದ್ಕಿನೇನಕ್ಕೆ ಕಳಿಸ್ಬೇಕಾಗಿತ್ತು? ಮುದ್ಕಿಗೆ ನೀವ್ ಯಾಕೋ ಜಾಸ್ತಿನೇ ಇಂಪಾರ್ಟೆನ್ಸ್ ಕೊಡ್ತಿದ್ದೀರಾ ಅಂತ ನಂಗೆ ಅನ್ನಿಸ್ತಿದೆ ಅದ್ಕೆ.